ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ 6 ಮಂತ್ ಪ್ರೆಗ್ನೆಂಟ್ ಇರೋರು ಯಾವ ಥರ ಎಲ್ಲ ಪ್ರಿಕಾಷನ್ಸ್ನ ತೊಗೋಬೇಕು ಮತ್ತು ಅವ್ರ ಬಾಡಿಯಲ್ಲಿ ಯಾವ ಥರ ಎಲ್ಲ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ಬಂದು 5 ಮಂತ್ಸಲ್ಲಿ ಸ್ವಲ್ಪ ಕಿಕ್ಕಿಂಗ್ ಇರುತ್ತೆ. ಬಟ್ 5 ಮಂತ್ಸಲ್ಲೆಲ್ಲ ಯಾರಿಗೆಲ್ಲ ಕಿಕ್ಕಿಂಗ್ ಸ್ಟಾರ್ಟ್ ಆಗಿರಲ್ಲ. ಬಟ್ 6 ಮಂತಲ್ಲಿ ಕಂಪಲ್ಸರಿಯಾಗಿ ಕಿಕ್ಕಿಂಗ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. 4-5 ಮಂತ್ಸಲ್ಲೆಲ್ಲ ಸ್ವಲ್ಪನೇ ಕಿಕ್ಕಿಂಗ್ ಇರುತ್ತೆ. ಬಟ್ 6 ಮಂತಲ್ಲಿ ಕಿಕ್ಕಿಂಗ್ ಅನ್ನೋದು ತುಂಬ ಜಾಸ್ತಿನೇ ಆಗುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಸ್ಟೆಪ್ಸ್ಗಳನ್ನ ಹತ್ತೋದಾಗಿರ್ಬೋದು, ಇಳಿಯೋದಾಗಿರ್ಬೋದು, ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಈ ಟೈಮಲ್ಲಿ ಕಮ್ಮಿ ಮಾಡಬೇಕು. ಈ ಟೈಮಲ್ಲಿ ನೀರನ್ನು ಚೆನ್ನಾಗಿ ಕುಡೀರಿ, ಯಾಕಂದರೆ ಬಾಡಿಯಲ್ಲಿ ಬ್ಲಡ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ನಿಮ್ಮ ನ್ಯೂಟ್ರಿಷನ್ಸ್ ಮತ್ತು ಬ್ಲಡ್ ಎಲ್ಲ ಚೆನ್ನಾಗಿ ಬೇಬಿಗೆ ಹೋಗುತ್ತೆ. ಈ ಟೈಮಲ್ಲಿ ನಿಮಗೆ ರಕ್ತದ ಕೊರತೆ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಬೇಕು ಮತ್ತು ಚೆನ್ನಾಗಿ ನೀರನ್ನು ಕುಡಿಬೇಕು. ಬೇಬಿ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ, ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ 5 ಮಂತ್ಸ್ ಅನಮಲಿ ಸ್ಕ್ಯಾನಲ್ಲಿ ನೋಡಿರ್ತೀರ ನೀವು, ಬೇಬಿ ಕಂಪ್ಲೀಟಾಗಿ ಒಂದು ಪೊಸಿಷನ್ಗೆ ಬಂದಿರುತ್ತೆ, ಅಂದರೆ ಒಂದು ರೂಪನ ಪಡೆದುಕೊಂಡಿರುತ್ತೆ. ಬಟ್ ಚೆನ್ನಾಗಿ ಇಂಪ್ರೂವ್ ಆಗೋದು ಬಂದು 6 ಮಂತ್ಸ್ ಆಫ್ಟರ್. ಈ ಥರ ಒಂದು 15 ನಿಮಿಷ ಕೂಡೋದ್ರಿಂದ, ಅಂದರೆ ಬಟರ್ಫ್ಲೈ ಪೊಸಿಷನಲ್ಲಿ ಕೂಡೋದ್ರಿಂದ ನಿಮ್ಮ ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ ಮತ್ತು ಇದು ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಟೈಮಲ್ಲಿ ಮಲಗೋ ಪೊಸಿಷನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಆಲ್ಮೋಸ್ಟ್ ನೀವು ಲೆಫ್ಟಲ್ಲೇ ಮಲಗಿ, ರೈಟ್ ಕಂಫರ್ಟಬಲ್ ಆಗುತ್ತೆ ಅಂತಂದೇಳಿ ರೈಟಲ್ಲೆಲ್ಲ ಮಲಗೋಕ್ಕೆ ಹೋಗಬೇಡಿ. ಲೆಫ್ಟಲ್ಲಿ ಮಲಗೋದ್ರಿಂದ ಬೇಬಿಗೆ ಸಿಗ್ತಕ್ಕಂಥ ನ್ಯೂಟ್ರಿಷನ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಎಲ್ಲನೂ ಸಹ ಚೆನ್ನಾಗಾಗುತ್ತೆ. ಸೊ ಆದ ಕಾರಣ ನೀವು ಲೆಫ್ಟಲ್ಲೇ ಆಲ್ಮೋಸ್ಟ್ ಮಲಗಿ. ಮತ್ತು ಶುಗರ್ ಇರೋರು, ಡಯಾಬಿಟಿಸ್ ಇರೋರು ಈ ಟೈಮಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡಬೇಕು. ಟೈಮಲ್ಲಿ ಬ್ಲಡ್ಡಲ್ಲಿ ಮತ್ತು ಶುಗರಲ್ಲಿ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಡಯಟ್ನ ಏನಾದರೂ ಫಾಲೋ ಮಾಡದೇ ಇರೋ ಥರ ಊಟ ಮಾಡಿದರೆ ನಿಮ್ಮ BP ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಶುಗರ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿ. ಮತ್ತು ಮಂತ್ಲಿ ಚೆಕಪ್ ನೀವು ಹೋಗಲೇಬೇಕು, ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ಬೇಕು. ವೀಕಲ್ಲಿ ಹೇಳಿರ್ತಾರೆ, ಇಲ್ಲ ಮಂತಲ್ಲಿ ಹೇಳಿರ್ತಾರೆ. ರೆಗ್ಯುಲರ್ ಚೆಕಪ್ನ ಮಿಸ್ ಮಾಡ್ಕೋಬೇಡಿ. ಈ ಟೈಮಲ್ಲೆಲ್ಲ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ಮಿಸ್ ಮಾಡ್ಕೋಬೇಡಿ, ರೆಗ್ಯುಲರ್ ಚೆಕಪ್ನ ಹೋಗ್ತಾ ಇರಿ. ಮತ್ತು ಈ ಟೈಮಲ್ಲಿ ನಿಮ್ಮ ಬ್ರೆಸ್ಟ್ ಸೈಜ್ ಅಂತಕ್ಕಂಥದ್ದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಬ್ರೆಸ್ಟ್ ಸೈಜ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಕಾಮನ್ ಸಿಂಪ್ಟಮ್ಸ್ ಕೂಡ ಆಗಿರುತ್ತೆ. ಸೊ ಈ ಟೈಮಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ಹಣ್ಣಿನ ಜ್ಯೂಸ್ಗಳನ್ನ ಕುಡಿಬೇಕು, ಸೊಪ್ಪು ತರಕಾರಿಗಳನ್ನ ತಿನ್ನೋದು, ಮತ್ತು ಕ್ಯಾರೆಟ್ನ ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ತಿನ್ನೋದು, ಬೀಟ್ರೂಟ್ನ ಚೆನ್ನಾಗಿ ತಿನ್ನೋದು, ಮತ್ತು ABC ಜ್ಯೂಸ್ನ ಚೆನ್ನಾಗಿ ಮಾಡ್ಕೊಂಡು ಕುಡಿಯೋದು. ಇದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ಮಗುಗೆ ಯಾವುದೇ ಥರ ತೊಂದರೆ ಕೂಡ ಆಗೋದಿಲ್ಲ, ನಿಮಗೂ ಕೂಡ ರಕ್ತದ ಕೊರತೆ ಅಂತಕ್ಕಂಥದ್ದು ಆಗೋದಿಲ್ಲ. ಸೊ ABC ಜ್ಯೂಸು, ಈ ಥರ ಎಲ್ಲ ಜ್ಯೂಸ್ಗಳನ್ನ, ಹಣ್ಣಿನ ಜ್ಯೂಸ್ಗಳನ್ನ ಚೆನ್ನಾಗಿ ಕುಡೀರಿ. ಸಪೋಸ್ ನೀವೇನಾದರೂ ಬ್ಲಡ್ನ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಪಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸರಿನ್ ಆಗಿರ್ಬೋದು, ನಿಮಗೆ ರಕ್ತದ ಕೊರತೆ ಅಂತಕ್ಕಂಥದ್ದು ಬರುತ್ತೆ. ಮತ್ತು ನಾವು ಬೇರೆ ಕಡೆಯಿಂದ ಸಪೋಸ್ ಏನಾದರೂ ರೇರ್ ಗ್ರೂಪ್ ಬ್ಲಡ್ ಇತ್ತಂತಂದರೆ ನಾವು ಆ ಬ್ಲಡ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಊಟದಲ್ಲಿ ರಾಗಿ ಅಂತಕ್ಕಂಥದ್ದು, ಅಂದರೆ ಇದು ಫಸ್ಟ್ ಟ್ರೈಮಿಸ್ಟರಿಂದನೇ ಸೇಫ್ಟಿ ಫುಡ್ ಅಂತಲೇ ಹೇಳ್ಬೋದು. ನೀವು ಈ ರಾಗಿನ ಗಂಜಿ ರೂಪದಲ್ಲಾದರೂ ತೊಗೋಬೋದು, ಇಲ್ಲ ಮುದ್ದೆ ಮಾಡ್ಕೊಂಡಾಗಲಿ ಕೂಡ ಊಟ ಮಾಡ್ಬೋದು. ಇದು ಸೇಫರ್ ಫ್ರೆಂಡ್ಲಿ ಕೂಡ ಹೌದು, ಮತ್ತು ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಈ ಟೈಮಲ್ಲಿ ರಾಗಿನ ಬಳಸಿ. ಮತ್ತು ಈ ಕರಿ ಉದ್ದಿನ ಬೇಳೆನೂ ಸಹ ನೀವು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಸ್ಪೈನಲ್ ಕಾರ್ಡ್ಗೆ ತುಂಬಾ ಬಲ ಸಿಗುತ್ತೆ, ಮತ್ತು ನಿಮ್ಮ ಮೂಳೆಗಳೆಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತು ಈ ಟೈಮಲ್ಲಿ ಕರ್ಡನ್ನು ಸಹ ನೀವು ತೊಗೋಬೋದು ಊಟದಲ್ಲಿ. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ, ಮತ್ತು ಬಾಡಿಲಿರೋ ಉಷ್ಣಾಂಶ ಕೂಡ ಕರ್ಡ್ ತೆಗೆಯುತ್ತೆ. ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಆಗ್ತಾನೆ ಇರುತ್ತೆ. ನಿಮಗೇನಾದರೂ ಎದೆ ಉರಿ ಅನಿಸ್ತಾ ಇದ್ದರೆ ಮನೆಯಲ್ಲಿ ಇರ್ತಕ್ಕಂಥ ಪುದೀನ ಎಲೆಗಳನ್ನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಂಡಾಗಲಿ ಕುಡಿಬೋದು. ಇಲ್ಲಾಂತಂದರೆ ಊಟ ಆದಮೇಲೆ 1-2 ಎಲೆನ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಆದಷ್ಟು ಈ ಟೈಮಲ್ಲಿ ವೈಟ್ ಶುಗರ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ಮಾರ್ಕೆಟಲ್ಲಿ ಬ್ರೌನ್ ಕಲರ್ ಶುಗರ್ ಸಿಗುತ್ತೆ. ಈ ಶುಗರ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಐರನ್ ಕಂಟೆಂಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಇದು ತುಂಬಾ ಬಾಡಿಗೆ ಒಳ್ಳೆಯದು. ಮತ್ತು ಬಾದಾಮಿ ಸಹ ಅಷ್ಟೇ, ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಇದರಿಂದ ಬಾಡಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತು ಗೋಧಿ ಸಹ ಅಷ್ಟೇ, ನಿಮ್ಮ ಊಟದಲ್ಲಿ ಒಂದು ಒಪ್ಪತ್ತಾದರೂ ಚಪಾತಿ ಅಂತಕ್ಕಂತಹದ್ದು ಆಗಿರ್ಬೋದು, ಒಟ್ಟು ಗೋಧಿ ಐಟಮ್ಸ್ ಏನಾದರೂ ಆಗಿರ್ಬೋದು, ನಿಮ್ಮ ಊಟದಲ್ಲಿ ಇದನ್ನು ಬಳಸಿ. ಇದರಿಂದ ಸಹ ನ್ಯೂಟ್ರಿಷನ್ ಸಿಗುತ್ತೆ ಪಾಪುಗೆ, ಇದು ಕೂಡ ತುಂಬಾ ಒಳ್ಳೆಯದು.
ಮತ್ತು ನೀವೇನಾದರೂ ನಾನ್ ವೆಜ್ ತಿನ್ನೋರಾಗಿದ್ದರೆ ವಾರದಲ್ಲಿ ಒಂದು 3 ಸತಿ ನಾನ್ ವೆಜ್ನ ತಿನ್ನಿರಿ. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು. ಇದರಿಂದ ಸಹ ಬಾಡಿಯಲ್ಲಿ ಫ್ಯಾಟ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಗಿ, ಅಂದರೆ ಪಾಪುಗೆ ಎಷ್ಟು ಫ್ಯಾಟ್ ಬೇಕೋ ಅಷ್ಟು ಅಂಶನ ತಗೊಳ್ಳುತ್ತೆ. ಮತ್ತು ಈ ಟೈಮಲ್ಲಿ ಡೈಲಿ ಎಕ್ಸಸೈಸ್ ಮಾಡೋದು ಸಹ ತುಂಬಾ ಒಳ್ಳೆಯದು. ಇದು ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಂತಂದೇಳಿ ಹೆವಿ ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಿನನಿತ್ಯದಲ್ಲಿ ಸ್ವಲ್ಪ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಎಕ್ಸಸೈಸ್ ಏನಾದರೂ ಮಾಡೋಕ್ಕಾಗಿಲ್ಲಪ್ಪ ಅಂತಂದರೆ ವಾಕ್ ಸಹ ಮಾಡ್ಬೋದು. ಮತ್ತು ಈ ಟೈಮಲ್ಲಿ ಮೊಟ್ಟೆ ಸಹ ತಿನ್ಬೋದಾ ಅಂತ ಕೇಳಿದ್ರಿ. ಮೊಟ್ಟೆ ಕೂಡ ತುಂಬಾ ಒಳ್ಳೆಯದು. ಕುಚ್ಚಿರ್ತಕ್ಕಂಥ ಮೊಟ್ಟೆನ ಡೈಲಿ ಒಂದೊಂದು ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ನು ಮತ್ತು ಪಾಪುಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಬೇಯಿಸಿದ ಮೊಟ್ಟೆನ ಡೈಲಿ ಒಂದೊಂದು ತಿನ್ನಿ. ಮತ್ತು 6 ಮಂತ್ ಆಫ್ಟರು ಕೆಲವೊಬ್ಬರಿಗೆ ನಿದ್ದೆ ಸಹ ತುಂಬಾ ಕಡಿಮೆ ಆಗುತ್ತೆ. ಸೊ ನಿದ್ದೆ ಕಡಿಮೆ ಬರೋರು ಹಾಲಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಕುಡಿಯೋದ್ರಿಂದ ನಿದ್ದೆ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ಬೇಬಿಗೆ ನ್ಯೂಟ್ರಿಷನ್ಸು, ಬ್ಲಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮತ್ತು ಇದರಿಂದ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಈ ಟೈಮಲ್ಲೆಲ್ಲ ಸ್ವಲ್ಪ ಸೊಂಟ ನೋವಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಅಂದರೆ ಲೈಟಾಗಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಟೈಮಲ್ಲಿ ರೆಸ್ಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಂತಂದೇಳಿ ನೀವು ವಾಕ್ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಾಕ್ ಚೆನ್ನಾಗಿ ಮಾಡೋದ್ರಿಂದ ನಿಮಗೆ ಮಸಲ್ಸ್ಗಳೆಲ್ಲ ಲೂಸ್ ಆಗಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದರಿಂದ ನಾರ್ಮಲ್ ಡೆಲಿವರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಬರ್ತಾ ಇರುತ್ತೆ ಕಾಲು ಊತಾಗಿರ್ಬೋದು, ಮುಖದಲ್ಲಿ ಊತಾಗಿರ್ಬೋದು, ಮತ್ತು ಮೂಗು ಬಾಯ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಕಾಮನ್ ಸಿಮ್ಟಮ್ಸು. ಸೊ ಇದರಲ್ಲಿ ಹೆದರೋ ಅವಶ್ಯಕತೆ ಏನಿಲ್ಲ. ಇದೆಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಿಮಗೆ ಬರುತ್ತೆ. ಸೊ ಈ ಥರ ಪೇನ್ ಎಲ್ಲ ಬರ್ತಾ ಇರುತ್ತಲ್ಲ, ರಿಲೀಫ್ ಆಗಬೇಕಪ್ಪ ಅಂತಂದರೆ ಮಾರ್ನಿಂಗ್ ಸ್ನಾನ ಮಾಡಿರ್ತೀರ. ಸೊ ಈವ್ನಿಂಗ್ ಕೂಡ ಒಂದು ಟೈಮ್ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಕೈಕಾಲು ಪೇನ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಉಗುರು ಬೆಚ್ಚನೆ ನೀರಿಂದ ಸ್ನಾನ ಮಾಡಿ, ತುಂಬ ಬಿಸಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಮಾರ್ನಿಂಗ್ ಸೂರ್ಯನ ಬಿಸಿಲು, ಎಳೆ ಬಿಸಿಲಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನೀವು ಹೊರಗಡೆ ಇಡಿ. ಇದರಿಂದ ನಿಮಗೆ ವಿಟಮಿನ್ ಡಿ ಅಂತಕ್ಕಂಥದ್ದು ಸಿಗುತ್ತೆ. ಇದು ಪಾಪುಗೆ ತುಂಬಾ ಒಳ್ಳೆಯದು. ಸೊ ಮಾರ್ನಿಂಗ್ ಸ್ವಲ್ಪ ವಾಕ್ ಮಾಡಿ. ಸೊ ಆದಷ್ಟು ನೀವು ಈಸಿಯಾಗಿ ಜೀರ್ಣ ಆಗ್ತಕ್ಕಂತಹ ಪದಾರ್ಥಗಳನ್ನ ಊಟ ಮಾಡಿ, ಗಟ್ಟಿಯಾಗಿರ್ತಕ್ಕಂಥದ್ದನ್ನ ತಿನ್ನೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಅಂತದ್ದು ತುಂಬಾ ಕಾಮನ್. ಸೊ ಮುದ್ದೆ ಆಗಿರ್ಬೋದು, ಇಲ್ಲ ಗಂಜಿ ಆ ಥರದ್ದಾಗಿರ್ಬೋದು, ಒಟ್ಟು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಈ ಟೈಮಲ್ಲಿ ಅತಿಯಾದ ಖಾರ ಅಂತಕ್ಕಂಥದ್ದನ್ನ ಕಮ್ಮಿ ಮಾಡಿ, ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಈ ಟೈಮಲ್ಲಿ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ. ಪೊಮೊಗ್ರಾನೇಟ್ ಸ್ಟಾರ್ಟಿಂಗ್ ಫಸ್ಟ್ ಟ್ರೈಮಿಸ್ಟರಿಂದನೇ ತಿನ್ಕೊತ ಬನ್ನಿ. ಇದು ಕೂಡ ತುಂಬಾ ಒಳ್ಳೆಯದು. ಮತ್ತು ಕಿತ್ತಳೆ ಹಣ್ಣನ್ನು ಆದಷ್ಟು ನೈಟ್ ತಿನ್ನೋದು ಕಮ್ಮಿ ಮಾಡಿ, ಮಾರ್ನಿಂಗ್ ತಿನ್ನಿ. ಇಲ್ಲಪ್ಪ ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ತುಂಬಾ ಇರುತ್ತೆ. ನೈಟ್ ಕಿತ್ತಳೆ ಹಣ್ಣನ್ನು ತಿನ್ನೋಕೆ ಹೋಗಬೇಡಿ. ಗ್ಯಾಸ್ಟ್ರಿಕ್ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಉಗುರು ಬಿಸಿನೀರನ್ನ ಚೆನ್ನಾಗಿ ಕಾಸ್ಕೊಂಡು ಅದು ಉಗುರು ಬೆಚ್ಚಗೆ ಆದಮೇಲೆ ಸ್ವಲ್ಪ ಕುಡಿಯೋದ್ರಿಂದ ನಿಮಗೆ ನೈಟ್ ಗ್ಯಾಸ್ಟ್ರಿಕ್ ಬರೋದು. ಮತ್ತು ಈ ಟೈಮಲ್ಲಿ ಬಾಡಿ ಸಹ ತುಂಬಾ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹರಳೆಣ್ಣೆನ ಚೆನ್ನಾಗಿ ಬಳಸಿ ನೆತ್ತಿಗೆ ಹಾಕೋದ್ರಿಂದ, ಇಲ್ಲ ಬಾಡಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ, ಒಕ್ಕಳರಿಗೆ ಹಾಕಿ ಮಸಾಜ್ ಮಾಡೋದ್ರಿಂದ ದೇಹಕ್ಕೆ ತಂಪಾಗುತ್ತೆ. ಮತ್ತು ಅವಾಗವಾಗ ಎಳ್ನೀರನ್ನು ಸಹ ಕುಡೀರಿ. ಜಾಸ್ತಿ ಎಳ್ನೀರು ಕುಡಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಕುಡೀರಿ. ಮತ್ತು ಮಜ್ಜಿಗೆ ಕುಡಿಯೋದ್ರಿಂದ ಸಹ ನಿಮ್ಮ ಬಾಡಿ ತಂಪಾಗುತ್ತೆ. ಮತ್ತು ಈ ಟೈಮಲ್ಲಿ ನೀವು ಖುಷಿಯಾಗಿರಿ ಆದಷ್ಟು. ಇದೆಲ್ಲ ಕೂಡ ನಿಮ್ಮ ಬೇಬಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಿಮ್ಮ ಎಮೋಷನ್ಸ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಈ ಟೈಮಲ್ಲಿ ಖುಷಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ಆದಷ್ಟು ಇರಿ. ಮತ್ತು ಈ ಟೈಮಲ್ಲಿ ಆದಷ್ಟು ಒಳ್ಳೊಳ್ಳೆ ಮ್ಯೂಸಿಕ್ಗಳನ್ನ ಕೇಳಿ, ಮತ್ತು ದೇವ್ರ ಸಾಂಗ್ಗಳನ್ನೆಲ್ಲ ಕೇಳಿ. ಇದರಿಂದ ಮಗು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಟೈಮಲ್ಲಿ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಏನು ಇರೋದಿಲ್ಲ. 7 ಮಂತ್ಸಲ್ಲಿ ನಿಮಗೆ ಗ್ರೋತ್ ಸ್ಕ್ಯಾನ್ ಅಂತಕ್ಕಂಥದ್ದು ಹೇಳ್ತಾರೆ. 6 ಮಂತಲ್ಲಿ ಯಾವ ಥರ ಸ್ಕ್ಯಾನಿಂಗ್ ಕೂಡ ಇರೋದಿಲ್ಲ. ನನ್ನ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ಇನ್ನಷ್ಟು ಮಾಹಿತಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.